ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇದು ಟ್ಯೂಸ್ಡೇ ವ್ಲಾಗ್ ಅದ. ಸೊ ಇವತ್ತು 5:30ಗೆ ಎದ್ದಿದ್ದೆ ರೀ. ಎದ್ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿದು ಹಾಗೆ ಆಲ್ರೆಡಿ ನೈಟ್ ಡಿಸೈಡ್ ಮಾಡಿದ್ದೆ ನಾ ಯಾವ್ದು ಪಲ್ಯ ಮಾಡಬೇಕು ಅಂತ. ಬೆಂಡೆಕಾಯಿ ಇದ್ದು ಆಲ್ರೆಡಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಟು ಬೆಂಡೆಕಾಯಿ ಪಲ್ಯ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ತಾರೆ ರೀ. ಇದೆಲ್ಲ ಒಗ್ಗರಣೆ ಹಾಕತನ ಚಪಾತಿ ಹಿಟ್ಟನ್ನು ಚಲೋ ನೆನೀತದ, ಆಮೇಲೆ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ. ಸೊ ಇವತ್ತು ಪಲ್ಯಕ್ಕೆ ನಂದು ಫ್ರೆಂಡ್ ಅಮ್ಮ ಅಂದ್ರೆ ಹೇಳಿದ್ರಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡೋ ಟೈಮಿಗೆ ನಾರ್ಮಲ್ ಒಗ್ಗರಣೆಗಿನ ಒಳಗೆ ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಮಾಡೋ ಚಲೋ ಆಗ್ತದೆ ಅಂತ. ಸೊ ಅದು ಮಾಡಿದ್ದೆ ಇವತ್ತು. ಆಲ್ರೆಡಿ ಅದ್ವೈತ ಚಪಾತಿ ಮಾಡೋಕ್ಕಿಂತ ಮುಂಚೆ ಎದ್ದು ಅಗರಬತ್ತಿ ಪ್ಯಾಕೆಟ್ ಜೊತೆ ಆಡ್ಲಿಗತ್ತಿದ್ದಾರೆ. ಅದಿಷ್ಟೆಲ್ಲ ಆದಮೇಲೆ ನಿನ್ನೆ ನೈಟದ್ದು ಅನ್ನ ಉಳಿದಿತ್ತು. ನನ್ನ ಹಸ್ಬೆಂಡು ಒಪ್ಪತ್ತಿದ್ದು ನೆನಪಿರಲಿಲ್ಲ, ಜಾಸ್ತಿ ಇಟ್ಬಿಟ್ಟಿದ್ದಾರೆ ಅನ್ನಕ್ಕೆ. ಸೊ ಅನ್ನ ಸಾಂಬಾರು ಮಾಡೋದು ಬೇಡ, ಮಧ್ಯಾಹ್ನ ಇದೇ ಅನ್ನ ಯೂಸ್ ಮಾಡಿದ್ರಾಯ್ತು ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದೇ ಒಗ್ಗರಣೆ ಹಾಕ್ಕೊಂಡು ನನಗೂ ಲಂಚಿಗೆ ಸ್ವಲ್ಪ ಬಾಕ್ಸಿಗೆ ತೊಗೊಂಡು ಹೋದ್ರೆ ಮಧ್ಯಾಹ್ನ ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಆಗ್ತದೆ ಅಂತ. ಹಾಗೆ ಪಾಪುನೂ ಆಟ ಆಡ್ಲಿಕ್ಕತ್ತಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ ಮಾಡ್ಕೊಂಡ್ರಾಯ್ತು ಅಂತ ಓಟ್ಸ್ ಮಾಡ್ಕೊಳ್ತೀನಿ. ಪ್ಯಾಕೇಜ್ಡ್ ಇರ್ತದೆ ಅಂತ ನಾವು 1 hour ಬಿಫೋರ್ ನೀರೊಳಗೆ ನೆನೆ ಇಟ್ಟಿದ್ದಾರೆ ಓಟ್ಸ್ ಎಲ್ಲ. ಆಮೇಲೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಓಟ್ಸ್ ಮೇಲೆ ನೀರೆಲ್ಲ ಚೆಲ್ಲಿ ಆಮೇಲೆ ಒಗ್ಗರಣೆ ಹಾಕ್ಕೊಂಡಿನಿ. ಒಂದು ಕ್ಯಾರೆಟ್, ಒಂದು ಆನಿಯನ್ನು, ಒಂದು ಟೊಮೆಟೊ ತೊಗೊಂಡಿನಿ ನಾ. ಸೊ ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಅದು ಒಗ್ಗರಣೆ ಎಲ್ಲ ಇದು ಬೇಯತನ ಬಾಕ್ಸಿಗೂ ಚಿತ್ರಾನ್ನ ತೊಗೊಂಡು ಹೋಗಿದ್ದಾರೆ. ಬಿಸಿ ಇರುತ್ತೆ, ಹಳಸಂಗಿಲ್ಲ ಹೆಂಗಿದ್ರು ಅಂತ. ಆಮೇಲೆ ಓಟ್ಸ್ ಒಗ್ಗರಣೆ ಹಾಕ್ಕೊಂಡೆ. ಪಾಪಗೂ ಇದೇ ತಿನ್ನಿಸ್ತಾರೆ, ಅದ್ವೈತ ಸೇರ್ತದೆ ಇದು ತಿಂತಾನೆ. ಆಮೇಲೆ ಒಂದು ಸ್ವಲ್ಪ ಲೆಮನು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಚಲೋ ಹತ್ತದ್ರಿ. ಅದಾದಮೇಲೆ ನೈಟ್ ಬಂದಮೇಲೆ ಅನ್ನ ಸಾಂಬಾರು ಮಾಡಿದ್ದಿಲ್ಲ ಮಾರ್ನಿಂಗ, ಮತ್ತು ಏನು ಸಾಂಬಾರು ಮಾಡಿದ್ರೆ ಲೇಟ್ ಆಗುತ್ತೆ ಊಟಕ್ಕೆ ಅಂತ ಪಲಾವ್ ಮಾಡ್ಕೊಂಡೆ ರೀ. ಒಂದು ಪೊಟ್ಯಾಟೊ, ಒಂದು ಕ್ಯಾರೆಟು, ಒಂದು ಆನಿಯನ್ನು, ಒಂದು ಟೊಮೆಟೊ, ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ನೆನೆ ಇಟ್ಟಿದ್ದೆ ರೀ ಒಂದು 15 ನಿಮಿಷ ಅಕ್ಕಿ ನೆನೆ ಇಟ್ಟು. ಅದಾದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಮೇಲೆ ಅಕ್ಕಿ ಹುರ್ಕೊಂಡೆ ಇದ್ರೊಳಗೆ ಒಗ್ಗರಣೆ ಒಳಗೆ. ಅದಾದಮೇಲೆ ಅದ್ರೊಳಗೆ ಟರ್ಮರಿಕ್, ಪಲಾವ್ ಮಸಾಲ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ. ಇದೆಲ್ಲ ಮಾಡಿರ್ತಾನೆ. ಅದ್ವೈತ ಆಟ ಆಡ್ಲಿಕ್ಕತ್ತಿದ್ದ. ಆಲ್ರೆಡಿ ಅವನಿಗೆ ನಾ ಹೆಸರುಬೇಳೆ ಅನ್ನ ಮಾಡಿ ತಿನ್ನಿಸ್ಬಿಟ್ಟಿದ್ದೆ ರೀ. ಅದಿಷ್ಟೆಲ್ಲ ಆದಮೇಲೆ ಬಾಂಡೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಲಿಕ್ಕೆ ಆಲ್ಮೋಸ್ಟ್ 11 o'clock ಆಯಿತು. ಪಾಪುನೂ ಇನ್ನೂ ಎಚ್ಚರ ಇದ್ದಾರೆ. ಮಧ್ಯಾಹ್ನ ಅಮ್ಮ ಒಂದು ಸ್ವಲ್ಪ ಅವನಿಗೆ 1 hour ಮಲಗಿಸಿದ್ರು ಅಂತ ನಿದ್ದೆ ಬಂದಿರಲಿಲ್ಲ ಅವನಿಗೆ. ಆಟ ಆಡ್ಲಿಕ್ಕತ್ತಿದ್ದ. ಸ್ಪೂನ್ ಸ್ಟ್ಯಾಂಡ್ ತೊಗೊಂಡೆಲ್ಲ ಆಟ ಆಡ್ಲಿಕ್ಕತ್ತಿದ್ದಾರೆ ಅವ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.